ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ, ನೆಮ್ಮದಿ ಮೂಡಿಸುವ ಕಾರ್ಯ ಈ ಮಾನವ ಸರಪಳಿಯ ಹಿಂದಿನ ಆಶಯವಾಗಿದೆ ಎಂದು ಶಿರಸಿಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು. ನಗರದಲ್ಲಿ ಭಾನುವಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಹಿನ್ನೆಲೆಯಲ್ಲಿ 6 ಕಿಲೋಮೀಟರ್ ದೂರದ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನಗರಸಭೆಯ ಅಧ್ಯಕ್ಷರು, ಜಿಲ್ಲಾ ಪರಿಷತ್ ಅಧ್ಯಕ್ಷರು, ಎಸಿಯರು, ತಹಸೀಲ್ದಾರು, ನಮ್ಮ ಪ್ರಜಾಪ್ರಭುತ್ವದ ದಿನವನ್ನು ನಾವು ಅದ್ಭುತವಾಗಿ ಅರ್ಥಪೂರ್ವಕವಾಗಿ ಪ್ರಜಾಪ್ರಭುತ್ವದ ಅರ್ಥ ಹಾಗೂ ಸಂವಿಧಾನದ ಸಂದೇಶ ಸಾರುವ ಕಾರ್ಯಕ್ರಮದಲ್ಲಿ ಜಾತಿ ಮತ ಭೇದವಿಲ್ಲದೆ ಭಾಗವಹಿಸಲಾಗಿದೆ. ಎಲ್ಲರ ಪ್ರೀತಿ ವಿಶ್ವಾಸ ಪಡೆದು ಸಾಮರಸ್ಯದಿಂದ ಬದುಕಬೇಕು. ಅದು ಸಂವಿಧಾನದ ಆಶಯವೂ ಹೌದು. ವಿಶ್ವ ಗೌರವಿಸುವ ಸಂವಿಧಾನಕ್ಕೆ ನಾವು ಶಕ್ತಿ ಹಾಗೂ ಪುಷ್ಟಿ ನೀಡಬೇಕಾದರೆ ಪ್ರಜಾಪ್ರಭುತ್ವದ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದರು. ಸಂವಿಧಾನವನ್ನು ಇಡೀ ದೇಶದಲ್ಲಿರ್ತಕ್ಕಂಥ 140 ಕೋಟಿಗೂ ಹೆಚ್ಚು ಜನ ನಾವು ಎಲ್ಲರೂ ಕೂಡ ಸ್ವಾವಲಂಬನೆಯ ಬದುಕು, ಪ್ರೀತಿ ವಿಶ್ವಾಸ ಬದುಕು, ಎಲ್ಲರೂ ಕೂಡ ಆ ಜಾತಿ ಈ ಜಾತಿ ಅನ್ನುವಂಥ ಜಾತಿ ಕಲಹ ನಿಂದನೆ ಪ್ರಜಾಪ್ರಭುತ್ವವನ್ನು ನಾವೆಲ್ಲರೂ ಕೂಡ ಆ ಅಡಿಯಲ್ಲಿ ಬಹಳ ಪ್ರೀತಿ ವಿಶ್ವಾಸ ನಮಗೆ ಬದುಕನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಇದೆಲ್ಲೋ ಒಂದು ಕಡೆ ನ್ಯೂನತೆ ಆಗಬಾರ್ದು. ಇಡೀ ವಿಶ್ವದಲ್ಲಿ ನಮ್ಮ ಪ್ರಜಾಪ್ರಭುತ್ವವನ್ನು ಹಾಡಿ ಹೋಗ್ತಕ್ಕಂಥ ಸಂವಿಧಾನ, ಆ ಸಂವಿಧಾನವನ್ನು ಇನ್ನೂ ಶಕ್ತಿ ಪುಷ್ಟಿಯನ್ನು ಕೊಡಬೇಕಾದ್ರೆ, ಆ ಸಂವಿಧಾನದ ಭದ್ರತೆಯನ್ನ ಇಡೀ ದೇಶದ ಜನರ ಜವಾಬ್ದಾರಿಯನ್ನ ಇರುವಂಥದ್ದನ್ನ ಸರಿಯಾದ ದಿಕ್ಕನ್ನು ತಗೊಂಡು ಹೋಗಬೇಕಾದ್ರೆ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡುವ ಮುಖಾಂತರ ಪ್ರಜಾಪ್ರಭುತ್ವದ ಅರಿವನ್ನ ಮೂಡಿಸುವ ಮುಖಾಂತರ ನಾವೆಲ್ಲರೂ ಒಂದು ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಎಂದರೂ ಈ ನಾಡಿನ ಪ್ರತಿಯೊಂದು ವರ್ಗದ ಜನ ಅವರವರ ಕಾಯಕಗಳಿರ್ಬೋದು, ಅವರವರ ಸರ್ಕಾರಿ ಸೇವೆ. ಈ ವೇಳೆ ಸಹಾಯಕ ಆಯುಕ್ತೆ ಕಾವ್ಯರಾಣಿ, ತಹಶೀಲ್ದಾರ್ ಶ್ರೀಧರ ಮುಂದರಮನಿ, ನಗರಸಭೆ ಅಧ್ಯಕ್ಷೆ ಪ್ರಮೀಳಾ ಮಾದನಗೇರಿ, ಡಿಎಸ್ಪಿ ಗಣೇಶ್ ಕೆಎಲ್, ಇಒ ಸತೀಶ್ ಹೆಗಡೆ, ತೋಟಗಾರಿಕಾ ಅಧಿಕಾರಿ ಡಾಕ್ಟರ್ ಬಿಪಿ ಸತೀಶ್, ರೋಟರಿ ಕ್ಲಬ್ ಅಧ್ಯಕ್ಷೆ ಡಾಕ್ಟರ್ ಸುಮನ್ ಹೆಗಡೆ, ಐಎಂಎ ಡಾಕ್ಟರ್ ಶಿವರಾಮ್ ಕೆವಿ ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.